ಬಸವರಾಜ್ ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು. ಸರ್, ನಾನು ಬ್ರೇಕ್ಗೂ ಮೊದಲು ಒಂದು ಪ್ರಶ್ನೆ ಕೇಳಿದ್ದೆ ಸರ್, ಏನ್ ಹೇಳ್ತೀರಿ ಬಸವರಾಜ್ ಸರ್? ಈಗ ಆ ಪ್ರಶ್ನೆಗೆ ಉತ್ತರ ಆಗಿಂದಾಗ್ಲೇ ಕೊಟ್ಬಿಟ್ರಲ್ಲ ದೊಡ್ಡೇರಿಯವರು. ಈಗ ನೀವು ಮಾಧ್ಯಮ ಪ್ರತಿನಿಧಿ, ಇನ್ನೊಬ್ಬ ಮಾಧ್ಯಮ ಪ್ರತಿನಿಧಿಗೆ ನೀವು ಪ್ರಶ್ನೆ ಕೇಳ್ತೀರಿ, ಆ ಉತ್ತರ ಕೊಡೋಕೆ ಬಿಡದೆ ಇಂಟರಪ್ಟ್ ಮಾಡ್ತಾರೆ. ಆ ಇಂಟರಪ್ಷನ್ ಗೆ ಮತ್ತೊಂದು ಕಾಂಟ್ರಡಿಕ್ಟರಿ ಇಂಟರಪ್ಷನ್ ಬಿಜೆಪಿ ವಕ್ತಾರರು ಮಾಡ್ತಾರೆ. ದಟ್ ಇಸ್ ಅ ಪ್ರಾಬ್ಲಮ್ ವಿತ್ ಪೊಲಿಟಿಷಿಯನ್ಸ್. ಈ ರಾಜಕಾರಣಿಗಳಿಗೆ ಯಾವಾಗ ನಾವೆಲ್ಲ ಅವ್ರ ಅನುಕೂಲವಾಗಿ ಮಾತಾಡಿದಿರಿ ಅಲ್ಲ, ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಇವ್ರು ಹೇಳೋದಕ್ಕೆ ನಾನೇನು ಮಾತಾಡಿಲ್ಲ ಸರ್. ನನ್ನ ಪ್ರಶ್ನೆ, ದಿ ಅಲಿಗೇಷನ್ಸ್ ಆನ್ ಮೀಡಿಯಾ ಆಯ್ತು ಮಾಡ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ, ನಮ್ಗೇನ್ ಬೇಜಾರೇನಿಲ್ಲ, ಸತ್ಯ ಮಾಧ್ಯಮದ ಮೇಲೆ ಗೂಬೆ ಕೂರಿಸೋದಾಗ್ಲಿ, ಮಾಧ್ಯಮಕ್ಕೆ ಮೇಲೆ ಆರೋಪ ಮಾಡೋದಾಗ್ಲಿ ಹೊಸದೇನು ಅಲ್ವೇ ಅಲ್ಲ, ಸುಮಾರು ನಡೀತಾನೆ ಇದೆ. ಅಧಿಕಾರಸ್ಥ ಪ್ರತಿಯೊಬ್ಬನು ಇದನ್ನ ಮಾಡ್ತಾನೆ. ಅದೇ ರೀತಿ ಏನಾಗಿದೆ ಅಂದ್ರೆ, ಈಗ ದೊಡ್ಡರು ಹೇಳ್ತಾರಲ್ಲ, ಅವ್ರ ಪ್ರಶ್ನೆ ಉತ್ತರ ಕೊಡೋಣ ನಾವು. ಈ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡೋಕೆ ಮಾಧ್ಯಮ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳಿ, ಅದು ಮಾಧ್ಯಮ ಪ್ರಯತ್ನ ಮಾಡೋ ಕೆಲಸನ, ಅದನ್ನ ರಿಪೋರ್ಟ್ ಮಾಡಬಲ್ಲ. ಅಲ್ಲ ಸರ್, ಅದು ಮಾಧ್ಯಮದ ಕೆಲಸ ಆಗಿದ್ರೆ ಇವ್ರಿಗೆ ಯಾಕೆ ಸರ್ ಓಟ್ ಹಾಕಿ ಗೆಲ್ಲಿಸಬೇಕಾಗಿತ್ತು ನಾವು? ಅಲ್ಲ, ಈಗ ಅವ್ರು ಹೇಗೆ ಮಾತಾಡ್ತಾರೆ ಅಂದ್ರೆ, ನಾನು ನೀವು ಮತ್ತು ಉಪಾಧ್ಯಾಯರು ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿಲ್ಲ, ನಾವು ಅದಕ್ಕೆ ಬಂದಿಲ್ಲ ದುಡ್ಡು ಅಂತ ಮಾತಾಡ್ತಾರೆ. ಆ ಅರ್ಥದಲ್ಲಿ ಮಾತಾಡ್ತಾರೆ. ಆಯ್ತು, ನೀವು ಹೋಗಿ, ನೀವು ಕಾಂಗ್ರೆಸ್ ವಕ್ತಾರ ಅಲ್ವಾ, ನೀವೇ ಹೋಗಿ ಪಾರ್ಲಿಮೆಂಟ್ ಗೆ ಮೋದಿ ಮುಂದೆ ನಿಂತ್ಕೊಂಡು ದುಡ್ಡು ಸ್ಯಾಂಕ್ಷನ್ ಮಾಡ್ಸ್ಕೊಂಡ್ ಬನ್ನಿ, ನೋಡ್ತೀನಿ. ಮಾಧ್ಯಮದವ್ರು ಬಿಡಿಯಪ್ಪ, ಆಯ್ತು, ತಂದಿದ್ದಾರೆ. ಯಾಕೆ ಕಾಂಗ್ರೆಸ್ ಕರ್ನಾಟಕದ ಆಡಳಿತ ತಂದಿದ್ದಾರೆ? ಕರ್ನಾಟಕ ಹಿತಾಸಕ್ತಿನ ಕಾಪಾಡ್ತಾರೆ ಅಂತ, ಅದು ಅವ್ರ ಕೆಲಸ ತಾನೆ. ಅಲ್ಲ, ಹಿತಾಸಕ್ತಿಯ ಗವರ್ಮೆಂಟ್ 100 ದಿನ ಆದಾಗ ಏನ್ ಮಾಡಿದ್ರಿ ಸರ್? ಅವ್ರದೇ ಪಕ್ಷದವರು ರಾಯರೆಡ್ಡಿ ಅವರು ಲೆಟರ್ ಬರೆದ್ರು, ರಾಯರೆಡ್ಡಿ ಮತ್ತೆ ಪಾಟೀಲ್ 100 ದಿನ ಆದಾಗ. ಇವರ ಕುರ್ಚಿಯ ಕೆಸರ ಚಾಟ ಇವತ್ತಿಗೂ ಮುಗಿಯುವುದಂತಲ್ಲ. ನಿಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು? ನಿಮ್ಮ ಬೊಮ್ಮಾಯಿಯವ್ರು ಹೋದ್ರ? ನಿಮ್ಮ ಬೊಮ್ಮಾಯಿಯವ್ರು ಹೋಗಿ ಕೇಳಿದ್ರ ಮೋದಿ ಅವ್ರಿಗೆ ನಮ್ಮ ದುಡ್ಡು ಬಂದಿಲ್ಲ, ಕಡಿಮೆ ಇದೆ, ಕೊಡಿ ಅಂತ ಕೇಳಿದ್ರ? ಸರ್, ಯಾವ ದುಡ್ಡಿನ ಬಗ್ಗೆ ಮಾತಾಡ್ತಿದ್ದೀರಾ? ನಿರ್ಮಲಾ ಸೀತಾರಾಮನ್ ಅವರು ಎಲ್ಲವನ್ನು ಕೊಟ್ಟಿರೋದನ್ನ ನೀವು ಪ್ರೆಸ್ ಮೀಟ್ ಮಾಡಿದಾರೆ, ನಿಮ್ಗೂ ಗೊತ್ತಿದೆ, ಈ ಮಾಧ್ಯಮದಲ್ಲೂ ಬಂದಿದೆ. ತಕ್ಷಣ ಅದು ನಿಜ ಅಂತ ಹೇಳಲಿಕ್ಕೆ ಹಂಗಾದ್ರೆ ಯಾವ್ದು ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ. ಫೈನಾನ್ಸ್ ಮಿನಿಸ್ಟರ್ ಎಲ್ಲಾ ರಾಜ್ಯಗಳಿಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನ್ ಕೊಡ್ಬೇಕಾ ಎಲ್ಲವನ್ನು ಕೊಟ್ಟಿದ್ದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇವರು ಮಾತೆತ್ತಿದ್ರೆ ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಬೆಟ್ಟು ತೋರಿಸುದು ಇದು ಮೊದಲಲ್ಲ. ಹೆಸರು ಬೆಟ್ಟು ತೋರಿಸಿದ್ರು ಇವರಿಗೆ ಲಕ್ಷಣವಾಗಿ ಸರ್ಕಾರ ಆಡಳಿತ ಮಾಡಕ್ ಬರುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ಮೋದಿಗೆ ಬೆಟ್ಟು ತೋರಿಸ್ತಾರೆ ಅರ್ಥ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ಗೆ ಹೋಗ್ತಾನೆ ಇರ್ಲಿಲ್ಲ, ಎಲ್ಲ ದುಡ್ಡು ಬಂದಿದ್ರೆ. ಅರ್ಥ ಆಯ್ತಾ ನಿಮಗೆ? ಹೋಗಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಸರಿ ಚೀಮಾರಿ ಹಾಕಿದೆ ಅಂತ ನೀವು ನೋಡಿದ್ದೀರಾ? ಅದೇ ನಾನು ಆ ಪದಗಳನ್ನ ಇಲ್ಲಿ ಬಳಸಬಾರ್ದು. ನಾನು ಐ ಕಂಟ್ರೋಲ್ ಮೈಸೆಲ್ಫ್ ಬಿಕಾಸ್ ಐ ಹ್ಯಾವ್ ಟು ಮೇಂಟೈನ್ ಮೈ ಡಿಗ್ನಿಟಿ ಹಿಯರ್. ಐ ಕ್ಯಾನಾಟ್ ಯೂಸ್ ಸಚ್ ವರ್ಡ್ಸ್ ಹಿಯರ್. ಅಂದ್ರೆ ಎರಡಕ್ಕೂ ಜನರ ಹಿತ ಬೇಕಾಗಿಲ್ಲ ಇಲ್ಲಿ. ನಿಮ್ಮ ಮೇಲೆ ಅವ್ರು ಮಾಡಿಲ್ವಾ ಅಂತ ನಾವು ಮಾಡಿಲ್ವಾ ಅಂತ ನೀವು. ಒಬ್ರು ಮಣ್ ತಿಂದ್ರೆ ಇನ್ನೊಬ್ರು ಅನ್ನ ತಿನ್ನೋ ಕೆಲಸ. ಈ ವಾಹಿನಿಯ ಜನ ನೋಡುವವರು ಇದನ್ನು ಒಪ್ಕೋತಾರೆ ಅಂತ ಅನ್ಕೊಂಡಿದೀನಿ. ಕಳೆದ 2.5 ವರ್ಷದಿಂದ ಏನು ಅಭಿವೃದ್ಧಿ ಆಗಿದೆ ನೀವು ಹೇಳಿ. ಒಂದು 5 ಅಭಿವೃದ್ಧಿ ಕಾಂಗ್ರೆಸ್ ವಕ್ತಾರಿಗೆ ಹೇಳಕ್ಕೆ ಹೇಳಿ, ಒಂದು 5 ಯಾವ್ದಾದ್ರು ಒಂದು ಶಂಕುಸ್ಥಾಪನೆ ಆಗಿದೆಯಾ? ಒಂದು ಅಭಿವೃದ್ಧಿ ಆಗಿದೆಯಾ? ನೋಡಿ, ಬೆಂಗಳೂರನ್ನ ಗಾರ್ಬೇಜ್ ಬೆಂಗಳೂರು ಮಾಡಕ್ ಹೊರಟಿದ್ದೀರಾ. ಬೆಂಗಳೂರನ್ನ ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ. ಬೆಂಗಳೂರು ನಾನು ಹೇಳ್ತಾ ಇರೋದು 1-2 ಅಲ್ಲ, ಯಾವ್ದಾದ್ರು ಒಂದು ಸಮಸ್ಯೆ ಶಾಲೆಗಳ ಬಗ್ಗೆ ಆಗ್ಬೋದು, ಯಾವ್ದಾದ್ರು ಅಭಿವೃದ್ಧಿ ಆಗಿದೆ, ಯಾವ್ದಾದ್ರು ಆಗಿದೆಯಾ? ಅಥವಾ ಆಗಿದೆ ಅಂದ್ರೆ ಭ್ರಷ್ಟಾಚಾರ ಆಗಿದೆ. ಎಲ್ಲಾ ನಿಗಮಗಳಲ್ಲೂ ಭ್ರಷ್ಟಾಚಾರ ಆಗಿರೋದು ಬಿಟ್ರೆ ಬೇರೆ ಏನಾದ್ರು ಅಭಿವೃದ್ಧಿ ಕಾರ್ಯ ಆಗಿದೆ ಕಾಂಗ್ರೆಸ್ ಅಲ್ಲಿ? ಓಕೆ, ಫಿನಿಶ್. 1 ನಿಮಿಷ ಕಾಂತಿ ಶೆಟ್ಟಿ ಅವ್ರಿಗೊಂದು ಉತ್ತರ ಕೊಟ್ಬಿಡ್ತೀನಿ. ಟ್ರಕ್ ಟರ್ಮಿನಲ್ ಹಗರಣ ಬಸವರಾಜ್ ಸರ್ ಯಾವಾಗ ಆಗಿದ್ದು? PSI ಹಗರಣ ಯಾವಾಗ ಆಯ್ತು? 1 ನಿಮಿಷ, ಲೆಟ್ ಮೀ ಫಿನಿಶ್. PSI ಹಗರಣ ಆಗಿದೆ ಅಂತ ಆದ್ರೆ ಈಗ 2 ವರ್ಷದ ಸರ್ಕಾರ ಇದೆ, ಏನ್ ಮಾಡ್ತಾ ಇದ್ದೀರಾ? ಗೃಹ ಇಲಾಖೆ ಇದೆ, ಏನ್ ಸುಮ್ನೆ ಹಾಕಿ ಕೂತ್ಕೊಂಡಿದೆ? ಒಂದು ಒಳಗಾಕೆಲ್ಲ ಯಾರು ಹಗರಣ ಮಾಡಿದಾರೆ ಅಂತ ಹೇಳಿ 40% ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ, ಯಾಕೇನು ಸಾಬೀತು ಮಾಡ್ತಾ ಇಲ್ಲ? ಕಾಂತಿ ಶೆಟ್ಟಿ ಅವರೇ, ಯಾಕೆ ಅಧಿಕಾರ ಇಲ್ವಾ? ಪೊಲೀಸರು ಇಲ್ವಾ? ಗೃಹ ಇಲಾಖೆ ಇಲ್ವಾ? ಕಮ್ಮಿ ಮೆಲ್ಲ ಮಾತಾಡಿ, ಕಿರ್ಚೋದ್ರಿಂದ ಯಾವ್ದು. ಸಿಂಧೂರ, ನೀವು ಇಷ್ಟು 2.5 ವರ್ಷ ಆಗಿದೆ, ಇವ್ರ ಕೈನಲ್ಲಿ ಅಧಿಕಾರ ಇದೆ, ಯಾಕೆ ಸಾಬೀತು ಮಾಡ್ತಾ ಇಲ್ಲ? ಇಟ್ ಇಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ನಾನ್ ಮಾಡ್ದಾಗ ನೀನೇನು ಮಾಡ್ಬೇಡ, ನೀನ್ ಮಾಡ್ದಾಗ ನಾನೇನು ಮಾಡಲ್ಲ, ಅಷ್ಟೇ. we knew that Karnataka people also knew that. Yes sir, please. ಗಾಂಧಿ ಕುಟುಂಬವನ್ನು ಅಧಿಕಾರ ಬಂದ 100 ದಿನಗಳಲ್ಲಿ ಜೈಲಿಗೆ ಹಾಕ್ತೇನೆ ಅಂತ ಯಾರು ಹೇಳಿದ್ರು 2014ರಲ್ಲಿ? ಇನ್ನೂ ಯಾಕೆ ಹಾಕಿಲ್ಲ? ಬಸವರಾಜ್ ಇಟ್ನಾಳ್ ಅವರೇ, ನಿಮ್ ಬಗ್ಗೆ ನಂಗೆ ಅಪಾರ ಗೌರವ ಇದೆ. ಇವತ್ತು ಹೇಳಿದಕ್ಕೆ ನಾನು ಹೇಳುದು, ಇಷ್ಟು ಹಗರಣಗಳನ್ನು ಹೇಳಿದ್ರಲ್ಲ ಸರ್,
ಈ ಒಂದು ಏನು ವಾಲ್ಮೀಕಿ ಹಗರಣ ಇರ್ಬೋದು, ಅಥವಾ ಅಬಕಾರಿ ಹಗರಣ ಇರ್ಬೋದು, ಅಥವಾ ವಸತಿ ಹಗರಣ ಇರ್ಬೋದು, ಏನು ಮೂಡ ಹಗರಣ ಇರ್ಬೋದು, ಇಷ್ಟು ಹಗರಣಗಳಾಯ್ತಲ್ಲ, ಹಗರಣಗಳ ಮೇಲೆ ಹಗರಣ, ಸಾಲು ಸಾಲು ಹಗರಣ ಆಯ್ತು. ಬಿಟ್ರೆ ಯಾವ್ದಾದ್ರು ಒಂದು ಹೆಜ್ಜೆ ಗುರುತಿ ಹೊಡೆದಿದೆಯಾ? 2.5 ವರ್ಷದಿಂದ ಲೆಟ್ ಮಿ ಆಸ್ಕ್ ಯು ಕಾಂತಿ ಶೆಟ್ಟಿ ಅವರೇ, ಮೂಡ ಹಗರಣ ಅಂತ ಹೇಳಿ ನೀವು ಜಾತಾ ಗೀತ ಎಲ್ಲ ಮಾಡಿ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರಲ್ಲ, ಕೋರ್ಟ್ ಯಾಕೆ ಕ್ಲೀನ್ ಚೀಟ್ ಕೊಡ್ತು? ಹಗರಣನೇ ಆಗಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ರು ಅವರು? ಕ್ಲೀನ್ ಚೀಟ್ ಸೈಟ್ ವಾಪಸ್ ಕೊಟ್ಟಿದಾರಲ್ಲ, ನಾವು ವ್ಯವಸ್ಥೆನ ಪ್ರಶ್ನೆ ಮಾಡ್ತಾ ಇದ್ದೀರಾ? ಸೈಟ್ ಸೈಟ್ ಒಳಗೆ ಹಾಕಿದ್ದು ನಿಜ ಅಲ್ವಾ? 14 ಹಾಕಿದ್ದು ಸೈಟ್ ಒಳಗೆ ಹಾಕಿದ್ದು ನಿಜ ಅಲ್ವಾ? ಅದನ್ನ ವಾಪಸ್ ಕೊಟ್ಟಿದ್ದು ನಿಜ ಅಲ್ಲ, ಜನರ ಸೈಟ್ ಅಲ್ವಾ? ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಬಿಜೆಪಿ ಪಾರ್ಟಿಯಲ್ಲಿ ಅಥವಾ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲರದು ನ್ಯಾಯಸಮ್ಮತವಾಗಿ ಮಾಡ್ಕೊಂಡಿರುವಂತ ಆಸ್ತಿನ ಯಾರಾದ್ರೂ ಸೈಟ್ ಯಾವ್ದು ಮೂಡಾದಲ್ಲಾಗ್ಲಿ, ಟೂಡಾದಲ್ಲಾಗ್ಲಿ, ಬೂಡಾದಲ್ಲಾಗ್ಲಿ, ಅಥವಾ ಇಲ್ಲಿ ಬೆಂಗಳೂರಲ್ಲಿ ಇದೆಯಲ್ಲ BDA, ಯಾವ್ದ್ರಲ್ಲೂ ಯಾರು ಎಕ್ಸ್ಟ್ರಾ ಸೈಟ್ಗಳು ತಗೊಂಡಿಲ್ವಾ? ಯಾರು ಫೇಕ್? ಐ ಆಮ್ ನಾಟ್ ಸೇಯಿಂಗ್ ದಟ್ ಸಿದ್ದರಾಮಯ್ಯ ಅವ್ರ ಸೈಟ್ ತಗೊಂಡಿರೋದು ಅದು ಅಕ್ರಮನ ಸಕ್ರಮನ, ನಾನು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ನೀವ್ ಹೆಂಗ್ ಮಾತಾಡ್ತಿದ್ದೀರಾ ಅಂದ್ರೆ, ಈ ಪ್ರಪಂಚದಲ್ಲಿ ಸಿದ್ದರಾಮಯ್ಯ ಅವರ ಒಬ್ರನ್ನ ಬಿಟ್ರೆ ಇನ್ಯಾರು ಈಗ ಒಂದ್ ನಿಮಿಷ ನನ್ನನ್ನು ಬಾಯಿ ಮುಚ್ಚಿಸ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಕಪ್ಪು ಸಿದ್ದರಾಮಯ್ಯ ಅವರಿಗೆ ಕೆಟ್ಟ ಹೆಸರು ತರುವಂತ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದ್ದೀರಿ? 20 ನಿಮಿಷ, ನಾನು 15 ನಿಮಿಷ ತಾಳ್ಮೆಯಿಂದ ಕಾಯ್ತಾ ಇದ್ದೇನೆ. ದಟ್ ಡಸ್ ನಾಟ್ ಮೀನ್ ದಟ್ ನಾನು ಬಿಜೆಪಿ ವಕ್ತಾರರು ಮಾತಾಡಿದಕ್ಕೆಲ್ಲ ಸೈಲೆಂಟ್ ಆಗಿ ಕುತ್ಕೊಳ್ತೀನಿ ಅರ್ಥ ಅಲ್ಲ. ಬಿಜೆಪಿ ಅವರು ಇವತ್ತು ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದ ಕನ್ನಡಿಗರ ಬೆವರಿನ ಹನಿಯಿಂದ 7 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಹಣವನ್ನ ನಾವು ಕೊಟ್ಟಿದ್ದೇವೆ. 7 ಕೋಟಿ ಕನ್ನಡಿಗರು ಕೇಂದ್ರ ಸರ್ಕಾರಕ್ಕೆ ಕೊಳ್ಳೆ ಹೊಡ್ಕೊಂಡು ಹೋಗಿದ್ದಾರೆ. ಆ 7 ಕೋಟಿ ಹಣವನ್ನ ಕೇಂದ್ರ ಸರ್ಕಾರದ ಮಂತ್ರಿಗಳು ಯಾಕೆ ರಾಜ್ಯಕ್ಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ? ನಾನು ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದ್ದೇನು ಅಂದ್ರೆ, ಪ್ಲೀಸ್ ವೈಟ್, ಒಂದ್ ನಿಮಿಷ ಕೇಳಿ, ನಾನು ಬಿಜೆಪಿಯ ಮಂತ್ರಿಗಳು ರಾಜ್ಯಕ್ಕೆ ಯಾಕೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ? ರಾಜ್ಯಕ್ಕೆ ಬರ್ತಕ್ಕಂಥ ಅನುದಾನವನ್ನ ಯಾಕೆ ಕೊಡಿಸ್ತಾ ಇಲ್ಲ? ಬಿಹಾರಕ್ಕೆ 100 ರೂಪಾಯಿ ಕಟ್ಟತಕ್ಕಂಥ ಬಿಹಾರಕ್ಕೆ 900 ರೂಪಾಯಿ ಕೊಡ್ತಾರೆ, ಕರ್ನಾಟಕ ಕೊಟ್ಟ 100 ರೂಪಾಯಿಗೆ 15 ರೂಪಾಯಿನ ಕೊಡ್ತಾರೆ ಅಂದ್ರೆ ಬಿಹಾರಕ್ಕೆ ಬೆಣ್ಣೆ, ಕರ್ನಾಟಕಕ್ಕೆ ಸುಣ್ಣವನ್ನ ಕೊಡುವಂತ ಕೆಲಸ ಬಿಜೆಪಿ ಸರ್ಕಾರದ ಸಂಸದರು, ಅಸಮರ್ಥ ಸಂಸದರು ಯಾಕೆ ಪ್ರಶ್ನೆ ಮಾಡ್ತಾರೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇರೋದು. ಯಾಕೆ ಬಿಜೆಪಿ ಅವರು ಇವತ್ತು ಕನ್ನಡಿಗರು ಒಂದ್ ನಿಮಿಷ, ಮೊನ್ನೆ ಫ್ಲಡ್ ಆಯ್ತು, ಫ್ಲಡ್ ಆದ್ಮೇಲೆ ಕೇಂದ್ರ ಸರ್ಕಾರದ ಯಾವೊಬ್ಬ ನಾಯಕರು ಕೂಡ ಬರ್ಲಿಲ್ಲ. ಯಾಕೆ ಅಂದ್ರೆ ಹೌದು ಎಲ್ಲರೂ ಹೋಗಿದ್ದಾರೆ, ನಾವೇ ಹೋಗಿದ್ದೇವೆ, ನಿಮ್ಗೆ ಆ ಸಾಮರ್ಥ್ಯನೇ ಇಲ್ಲ. ನೀವು ಹೌದು ಯಾರು ಹೋಗಿದ್ದೀರಿ? ಮೋದಿ ಅವ್ರ ಹತ್ರ ಅಲ್ಲ ರೀ, ನಿಮ್ಮ ಒಂದ್ ನಿಮಿಷ ನೋಡಿ, ನಾನು ಮಾತಾಡುವಾಗ ಬಿಜೆಪಿ ಅವರು ಒಂದ್ ನಿಮಿಷ ಸುಮ್ಮನೆ ಇರಿಸಿ. ಒಂದ್ ನಿಮಿಷ ಪ್ಲೀಸ್, ನಾನು ಮಾತಾಡುವಾಗ ಬೇರೆ ಮಾತಾಡಿಲ್ಲ, 15 ನಿಮಿಷ ವೇಟ್ ಮಾಡಿದ್ದೀನಿ, ಪ್ಲೀಸ್ ವೇಟ್. ಓಕೆ, ಸೊ ಕೇಂದ್ರ ನೋಡಿ, ನಾನು ಈಗ ಅವ್ರು ನನಗೆ ತೊಂದರೆ ಕೊಡದ ನಾನು ಐ ವಿಲ್ ನೆವರ್ ಅಲೋ ದೆಮ್ ಟು ಸ್ಪೀಕ್. ನೋ ಸಿಂಧೂರ, ಐ ವಿಲ್ ನೆವರ್ ಅಲೋ ದೆಮ್ ಟು ಸ್ಪೀಕ್. Stop it, both of you, kindly stop. No, it is my time. No, it is my time. ನನ್ನ ಸಮಯದಲ್ಲಿ this is a studio. ನನ್ನ ಸಮಯದಲ್ಲಿ no, I am maintaining the decorum. ನನ್ನ ಸಮಯದಲ್ಲಿ ಬೇರೆಯವರು ಮಾತಾಡಬಾರದು, ಪ್ಲೀಸ್. ನೋ, ಮಾರ್ಕೆಟ್ ಅಲ್ಲ, ಇದೊಂದು ಸ್ಟುಡಿಯೋ, ಒಂದು ನ್ಯೂಸ್ ಚಾನೆಲ್. ಇಲ್ಲಿನ ಡೆಕೋರಮ್ ನ ಕೈಂಡ್ಲಿ ಇಬ್ರು ಮೇಂಟೈನ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು, ಅದನ್ನ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದೀರಿ, ನನ್ನ ಮಾತನ್ನ ಮಂಡನೆ ಮಾಡಿ. ಇಲ್ಲ, ಮುಖ್ಯಮಂತ್ರಿ ಮಧ್ಯದಲ್ಲಿ ಮಾತಾಡಿದ್ದಾರೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. No, I am not diverting. ನಾನು ಇವತ್ತು ಕೇಂದ್ರ ಸರ್ಕಾರ ಒಂದ್ ನಿಮಿಷ DK ಶಿವಕುಮಾರ್ ವಿಚಾರವನ್ನ, ಸಿದ್ದರಾಮಯ್ಯ ವಿಚಾರವನ್ನ ಯಾಕೆ ಚರ್ಚೆ ಮಾಡ್ತಾ ಇದ್ದೀರಿ ಇವತ್ತು? ಯಾಕೆ ಚರ್ಚೆ ಮಾಡ್ತಾ ಇದ್ದೀರಿ? ಚರ್ಚೆಯನ್ನ ಇವರದೇ ಕೇಂದ್ರ ಸರ್ಕಾರ ಇದೆ, ಇವರದೇ ಕೇಂದ್ರ ಸರ್ಕಾರ ಇವತ್ತು CBI ED ಅನ್ನ ನಾಯಿ ರೀತಿ ಕರ್ಕೊಂಡು ಬಂದು ಮಾಡ್ತಾ ಇದೆ. ಯಾಕೆ 99% CID ಕೇಸ್ಗಳು, EID ಕೇಸ್ಗಳು ವಿರೋಧ ಪಕ್ಷದ ಮೇಲೆ ಯಾಕೆ ಮಾಡ್ತಾ ಇದ್ದಾರೆ? ಬೇಕು ಅಂತಲ್ಲ, ಸಿದ್ದರಾಮಯ್ಯ ಅವರ ವಿಚಾರ. Tell you to stop. No, it is my turn. One ನಿಮಿಷ. ಹೇಳಿ, ಆಯ್ತು ಹೇಳಿ. ಒಂದ್ ನಿಮಿಷ. ನೀವು ಹೇಳಿದ್ರಿ ಅಂತ ಹೇಳಿ ನಾನು 20 ನಿಮಿಷ ಮಾತಾಡಿಲ್ಲ, ತಾಳ್ಮೆಯಿಂದ ವೇಟ್ ಮಾಡಿ. ಬೇರೆಯವರಿಗೆಲ್ಲ 2 ಬಾರಿ ಕೊಟ್ಟರು ನಾನು ಸುಮ್ಮನೆ ಕುಳಿತುಕೊಂಡಿದ್ದೀನಿ. ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಮಾಡಿದಾಗ ನಾನು ಕುತ್ಕೊಳ್ಳೋಕೆಲ್ಲ ಬಂದಿರೋದಿಲ್ಲ. ನೀವು 420 ಯಡಿಯೂರಪ್ಪನವರು ಜೈಲಿಗೆ ಹೋದವರು ಯಾರು? 420 ಯಡಿಯೂರಪ್ಪನವರು ಜೈಲಿಗೆ ಹೋದವರು ಯಾರು? ಓಕೆ, ಇದೆ ಯಾರು ಶ್ರೀರಾಮುಲು ಅವ್ರ ಮೇಲೆ ಕೇಸ್ ಹಾಕಿತ್ತು. ಓಕೆ, ಜೈಲ್ ಹೋಗಿದ್ದಾರೆ ಯಾರು? ನಿಮ್ಮ ಬಿಜೆಪಿಯ ನಾಯಕರುಗಳು, ನಾವಲ್ಲ.
ಜೈಲಿಗೆ ಹೋಗಿದ್ದು ಒಂದ್ ನಿಮಿಷ ಹೌದು, ನೀವು ಬಿಜೆಪಿ ಅವರು ರಘು ದಡ್ಡೇರಿ ಅವರೇ ಯಾಕೆ DCM ಜೈಲಿಗೆ ಹೋಗಿಲ್ಲ? ಡಿಕೆ ಶಿವಕುಮಾರ್ ಅವರನ್ನ ಎದುರಿಸ್ಬಿಟ್ಟು ಕರ್ಕೊಂಡು ಕೂತ್ಕೊಂಡ್ರೆ ನಾವು ಚಿಕ್ಕ ಮಗು ಹೆದರಿಸ್ತಾರೆ. ಬಿಜೆಪಿಗೆ ಅಧಿಕಾರ ನಿಮ್ಮ ಪಕ್ಷಕ್ಕೆ ಜಾಯ್ನ್ ಆಗಿಲ್ಲ ಅಂತ ಕರ್ಕೊಂಡು ಕೂರಿಸ್ತೀರಾ ನೀವು? ಯಾಕಿರ್ಬೇಕು ನಮ್ಮ ಪಕ್ಷದಲ್ಲಿ ಬೇಕಾದ ಅಲ್ಲ, ಒಂದ್ ನಿಮಿಷ ಮತ್ತೆ ಯಾಕೆ ಕೇಳಿದ್ರಿ? ಲಕ್ಷಣವಾಗಿ ನಿಮ್ಮ ಮೋದಿ ಅವರು ಮಾತಾಡ್ತಾ ಇದ್ದೀನಿ, ಶಿವಕುಮಾರ್ ಅವರು ಹೇಳಿದ್ದಾರೆ ಕ್ಲಿಯರ್ ಆಗಿ. ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಬಸವರಾಜ್ ಸರ್. ಸೊ ಫೈನಲಿ ಸರ್, ಒಂದ್ ಕಡೆ ಖರ್ಗೆ ಅವರು DK ಶಿವಕುಮಾರ್ ವಿಚಾರದಲ್ಲಿ ಬಹಳ ಮೌನವಾಗಿದ್ದಾರೆ. ಸಿದ್ದರಾಮಯ್ಯ ಅವರ ನಡೆ ಏನು? ಇಲ್ಲ, ಈಗ DK ಶಿವಕುಮಾರ್ ಕೂಡ ಮೌನವಾಗಿದ್ದಾರೆ. ಆದರೆ ಖರ್ಗೆ ಮತ್ತು ಸಿದ್ದರಾಮಯ್ಯ ಮಧ್ಯೆ ಅಷ್ಟು ಸಮೀಕರಣ ಅಷ್ಟು ಸ್ನೇಹಪರವಾಗಿಲ್ಲ. ಆದ್ರೂ ಕೂಡ ಏನಂದ್ರೆ ಆವಾಗ್ಲೇನೆ ಈ ನಮ್ಮ ಉಪಾಧ್ಯಾಯರು ಹೇಳಿದ್ರಲ್ಲ, ಹೈಕಮಾಂಡ್ ಮುಂದೆ ಕೂತ್ಕೊಂಡು ಬಗೆಹರಿಸ್ಕೋಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಸಮಸ್ಯೆ ಅಂದ್ರೆ ಈ ಬಿಹಾರ ಚುನಾವಣೆ ನಂತರದ ದಿನಗಳಲ್ಲಿ ಹೈಕಮಾಂಡ್ಗೆ ಕಮಾಂಡ್ ಮಾಡುವಷ್ಟು ಸ್ಟ್ರೆಂತ್ ಇದೆಯಾ? ಯಾಕಂದ್ರೆ ಇಬ್ರು ಕೂಡ DK ಶಿವಕುಮಾರ್ ಸಿದ್ದರಾಮಯ್ಯ ಕೂಡ ಬಹಳ ಎತ್ತರದ ಮತ್ತು ಬಹಳ ಬಲಶಾಲಿ ನಾಯಕರುಗಳು ಕರ್ನಾಟಕದ ಮಟ್ಟಿಗೆ. ಹೀಗಿರುವಾಗ ಹೇಗೆ ಇದನ್ನ ಬಗೆಹರಿಸುತ್ತೆ ಹೈಕಮಾಂಡ್ ನೋಡೋದು ಕುತೂಹಲಕಾರಿ ವಿಚಾರ. ಒಂದ್ ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮತಿ ತಗೊಳ್ಳಿ ಅಂತ ಸಿದ್ದರಾಮಯ್ಯ ಜೊತೆಲಿ ಮಲ್ಲಿಕಾರ್ಜುನ್ ಖರ್ಗೆ ಜಾಸ್ತಿ ಮಾತಾಡೋದಿಲ್ಲ. ಅದ್ರ ಜೊತೆಗೇನೆ ಹೈಕಮಾಂಡ್ಗೆ ಗಾಂಧಿ ಕುಟುಂಬಕ್ಕೆ ವಿಶೇಷವಾಗಿ DK ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡ್ಬೇಕು ಅಂತ ಅವರ ಇರಾದೆ ಇರೋದಂತೂ ನಿಜ. ಆದ್ರೆ ಅದನ್ನ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ಸಾಧ್ಯಗೊಳಿಸ್ತಾರೆ ಅಥವಾ ಅನುಕೂಲವಾಗಿ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ರಾಜಕಾರಣ ಡಿಪೆಂಡ್ ಆಗುತ್ತೆ. ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಏನಾದ್ರೂ ದೊಡ್ಡದಾದ ಒಂದು ಬಿರುಕು ಉಂಟಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಇಡೀ ರಾಷ್ಟ್ರ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಸಂಶಯ ಇಲ್ಲ. ಇದೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಇಲ್ಲಿನ ಪ್ರಾದೇಶಿಕ ನಾಯಕ, ಯಾಕಂದ್ರೆ ಪಕ್ಷೇತರ ತಾನೆ ಇಲ್ಲಿನ ಪ್ರಾದೇಶಿಕ ನಾಯಕರು ಕೂಡ ಬದುಕೋದು, ಅದಕ್ಕೋಸ್ಕರ ಇಲ್ಲಿನ ನಾಯಕರುಗಳು ಕೂಡ ಮತ್ತೆ ಹೈಕಮಾಂಡ್ ಕೂಡ ಈ ಒಂದು ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಬಗೆಹರಿಸಬೇಕಾಗ್ತದೆ. ಓಕೆ ಸರ್, ಒಂದೇ ಒಂದು ರಘು ದೊಡ್ಡೇರಿ ಹೇಳ್ತಾ ಇದ್ರು 10 ರೂಪಾಯಿ ಕೊಡೋ ಬಿಹಾರ್ಗೆ 15 ಒಂದ್ ನಿಮಿಷ 900 ರೂಪಾಯಿ. ದಿಸ್ ಇಸ್ ನಾಟ್ ಯುವರ್ ಟೈಮ್, ದಿಸ್ ಇಸ್ ಮೈ ಟೈಮ್ ಆಸ್ ಯು ಟೋಲ್ಡ್. 100 ರೂಪಾಯಿ ಕೊಡೋ ಬಿಹಾರ್ಗೆ 900 ರೂಪಾಯಿ ಕೊಡ್ತಾ ಇದ್ರು. ಕರ್ನಾಟಕಕ್ಕೆ ಅದೇನೋ ಮಾಡ್ಬಿಟ್ರು ಅಂತ ಹೇಳಿದ್ರು. ಕರ್ನಾಟಕದ ಬಜೆಟ್ ಮಂಡಿಸ್ಬೇಕಾದ್ರೆ ಬೆಂಗಳೂರಿಗೆ ಇಷ್ಟೊಂದು ಕೊಟ್ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಯಾಕೆ ಸಿದ್ದರಾಮಯ್ಯ ಅಷ್ಟು ಕಡಿಮೆ ಕೊಡ್ತಾರೆ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ. ಅದಕ್ಕೆ ಕಾಂಗ್ರೆಸ್ ವಕ್ತಾರರು ಕೂತ್ಕೊಂಡು ಅವ್ರ ಮನೆಯಲ್ಲೋ ಅಥವಾ ಅವ್ರ ಆಫೀಸಲ್ಲೋ ಕೂತ್ಕೊಂಡು ಯೋಚನೆ ಮಾಡ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಾದೇಶಿಕ ಅಸಮಾನತೆ ಯಾಕಿದೆ ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ? ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿ ಅದಕ್ಕೆ ಆನ್ಸರ್ ಮಾಡ್ಲಿ ಬಿಡಿ ಅವ್ರ ಪಕ್ಷದಲ್ಲಿ ಕೂತ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಈ ಒಂದು ಕುರ್ಚಿ ಕಾದಾಟ ಎಲ್ಲಿಗೆ ಬರುತ್ತೆ ನೋಡೋಣ. ಅವರ ಅಹಂಕಾರಗಳು ಮತ್ತು ಅವರ ತಲೆಗೇರ್ದಂತ ಅಧಿಕಾರದ ಮದ ಇದೆಯಲ್ಲ, ಇದು ಕಾಂಗ್ರೆಸ್ನ ಯಾವ ಮಟ್ಟಕ್ಕೆ ತಳ್ಳುತ್ತೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.